ಡಯಾಬಿಟಿಸ್ ಬೊಜ್ಜಿಗೆ ಒಂದೇ ಔಷಧ, ಮದ್ಯಪಾನ ಧೂಮಪಾನಕ್ಕೂ ಕೊಡುತ್ತೆ ಗೇಟ್ ಪಾಸ್. ಬಂತು ಆಲ್ ಇನ್ ಒನ್ ಮಿರಾಕಲ್ ಮೆಡಿಸಿನ್. ನಮಸ್ಕಾರ ಸ್ನೇಹಿತರೆ, ಈ ವರದಿ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್, ಒಂದು ಎಚ್ಚರಿಕೆ. ಇದು ಯಾವುದೇ ಮೆಡಿಕಲ್ ರೆಕಮೆಂಡೇಶನ್ ಅಲ್ಲ, ಯಾವುದೇ ವೈದ್ಯಕೀಯ ಸಲಹೆ ಅಲ್ಲ. ಅಮೆರಿಕದಲ್ಲಿ ಒಂದು ಅದ್ಭುತ ಔಷಧವನ್ನ, ಒಂದು ಮ್ಯಾಜಿಕ್ ಡ್ರಗ್ ಅನ್ನ, ಔಷಧವನ್ನ ಕಂಡುಹಿಡಿಯಲಾಗಿದೆ. ಅದು ವಿಶ್ವಾದ್ಯಂತ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಇದು ಮನುಷ್ಯರ ಜೀವನ ಶೈಲಿಯನ್ನೇ ಬದಲಾಯಿಸಿಬಿಡುತ್ತೇನೋ ಅನ್ನೋ ರೀತಿಯಲ್ಲೆಲ್ಲ ಕಮೆಂಟ್ ಮಾಡಲಾಗ್ತಾ ಇದೆ. ಝೀರೋದಾ ಇದೆಯಲ್ಲ, ಸ್ಟಾಕ್ ಬ್ರೋಕರೇಜ್ ಕಂಪನಿ ಭಾರತದ, ಅದರ ಫೌಂಡರ್ ನಿತಿನ್ ಕಾಮತ್ ಕೂಡ ಅದರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಮೇಲೂ ಇದು ಪರಿಣಾಮ ಬೀರಬಹುದು. ಜನ ಖರೀದಿ ಮಾಡೋ ರೀತಿ, ಜನ ಕನ್ಸ್ಯೂಮ್ ಮಾಡೋ ರೀತಿ ಎಲ್ಲವನ್ನ ಬದಲಾಯಿಸಿ ಬಿಡಬಹುದು. ಇದು ಶಾಪಿಂಗ್ ಬಿಹೇವಿಯರ್ನೇ ಚೇಂಜ್ ಮಾಡಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಈ ಔಷಧದಿಂದ ಅಮೆರಿಕದ ವಾಲ್ಮಾರ್ಟ್ ಕೂಡ ಈ ಔಷಧ ಬಂದ ಮೇಲೆ ಗ್ರಾಹಕರು ನಮ್ಮಲ್ಲಿ ದಿನಸಿ ತಗೊಳ್ಳೋದು ರೀತಿನೇ ಬದಲಾಗಿ ಹೋಗಿದೆ ಅಂತ ಕಾಮೆಂಟ್ ಮಾಡಿದೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಅಂತಹ ಔಷಧಿ ಈಗ ಭಾರತದಲ್ಲೂ ಲಾಂಚ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಅಷ್ಟೇ ಇದು. ಯಾರೂ ಹೌದಾ ಅಂತ ಹೋಗಿ ನೀವಾಗಿ ಏನನ್ನು ತಗೊಳಕ್ ಹೋಗಬೇಡಿ. ಈ ಔಷಧಿ ಅಂತಲ್ಲ, ಯಾವುದೇ ಔಷಧಿಯನ್ನ ಕೂಡ ನೀವೇ ತಗೊಳಕ್ ಹೋಗಬಾರದು ವೈದ್ಯರ ಸಲಹೆ ಇಲ್ಲದೆ. ವಿ ರಿಪೀಟ್, ಇದು ಯಾವುದೇ ವೈದ್ಯಕೀಯ ಸಲಹೆ ಅಲ್ಲ. ಒಂದು ಹೊಸ ಸಂಶೋಧನೆ ಬಗ್ಗೆ, ಮೆಡಿಸಿನ್ ಕ್ಷೇತ್ರದಲ್ಲಿ ಆಗ್ತಿರೋ ಈ ಒಂದು ಅದ್ಭುತ ಬದಲಾವಣೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಅಷ್ಟೇ ಅಂತ ಒತ್ತಿ ಹೇಳ್ತಾ ಈ ವರದಿಯನ್ನ ಶುರು ಮಾಡೋಣ ಬನ್ನಿ. ಅಮೆರಿಕದಲ್ಲಿ ಇದು ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಡಯಾಬಿಟೀಸ್ ಔಷಧಿ ಜನರನ್ನ ಮದ್ಯಪಾನ ಧೂಮಪಾನದಿಂದಲೂ ದೂರ ಮಾಡಿ ಅವರ ದೇಹದ ತೂಕವನ್ನು ಕೂಡ ಇಳಿಸ್ತಾ ಇದೆ. ಯಾವ ರೇಂಜ್ಗಂದ್ರೆ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ರೀತಿಯಲ್ಲಿ ವಾಲ್ಮಾರ್ಟ್ ನಂತ ರಿಟೇಲ್ ಕಂಪನಿಗಳು, ಮಾಲ್ಗಳಿವೆಲ್ಲ, ಇವರು ಈ ಔಷಧಿ ಎಫೆಕ್ಟ್ ನಿಂದ ಜನ ಕುಡಿಯೋದು ಬಿಡ್ತಾ ಇದ್ದಾರೆ, ತಿನ್ನೋದು ಕಮ್ಮಿ ಮಾಡ್ತಾ ಇದ್ದಾರೆ, ದಿನಸಿ ಮಾರಾಟವೇ ಬಿದ್ದು ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಈ ಮೆಡಿಸಿನ್ ಅಮೆರಿಕದಲ್ಲೇ ಅಷ್ಟು ಬದಲಾವಣೆ ತಂದಿದೆ ಅಂತ ಹೇಳಿದ್ರೆ, ಡಯಾಬಿಟೀಸ್ ಒಬೆಸಿಟಿ ರಾಜಧಾನಿ ಆಗ್ತಿರೋ ಭಾರತದಲ್ಲಿ ಇದು ಯಾವ ರೀತಿ ಬದಲಾವಣೆಗಳಿಗೆ ಕಾರಣ ಆಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಮಿರಾಕಲ್ ಮೆಡಿಸಿನ್ ಆಗಬಹುದು ಅಂತ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು? ನಿಜಕ್ಕೂ ಕೊಬ್ಬು ಕರಗಿಸುತ್ತಾ? ಭಾರತದಲ್ಲಿ ಇದಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ರಾ? ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ರೇಟ್ ಎಷ್ಟು ಖರ್ಚಾಗುತ್ತೆ, ದುಬಾರಿನ ಅಲ್ಟ್ರಾ ಚೀಪಾ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬಂತು ಮಿರಾಕಲ್ ಮೆಡಿಸಿನ್. ಸ್ನೇಹಿತರೆ, ಅಮೆರಿಕದ ಎಲಿ ಲಿಲಿ ಅನ್ನೋ ಮೆಡಿಸಿನ್ ಕಂಪನಿಯ ಟಜಪಾಯ್ಡ್ ಅನ್ನೋ ಮೆಡಿಸಿನ್ ಬಗ್ಗೆ ನಾವು ಹೇಳ್ತಿರೋದು. ಭಾರತದಲ್ಲಿ ಮೌಂಜಾರೋ ಅನ್ನೋ ಹೆಸರಲ್ಲಿದು ಲಾಂಚ್ ಆಗಿ ಹೋಗಿದೆ. ಟೈಪ್ 2 ಡಯಾಬಿಟೀಸ್ ಅಂದ್ರೆ ವಯಸ್ಸಾಗ್ತಾ ಲೈಫ್ ಸ್ಟೈಲ್ ನಿಂದ ಬರೋ ಡಯಾಬಿಟೀಸ್ ಕಂಟ್ರೋಲ್ ಮಾಡೋಕೆ, ಜೊತೆಗೆ ವೇಟ್ ಲಾಸ್ ಅಂದ್ರೆ ತೂಕ ಇಳಿಸೋಕೆ ಪ್ರಿಸ್ಕ್ರೈಬ್ ಆಗ್ತಿರೋ ಮೆಡಿಸಿನ್. ಇನ್ಸುಲಿನ್ ರೀತಿ ಇಂಜೆಕ್ಷನ್ ರೂಪದಲ್ಲಿರುತ್ತೆ. GLP-1 ಅನ್ನೋ ಔಷಧ ವರ್ಗಕ್ಕೆ ಸೇರುತ್ತೆ. ಒರಿಜಿನಲ್ ಆಗಿ ಡಯಾಬಿಟೀಸ್ ರೋಗಿಗಳಿಗಂತ ಇದನ್ನ ರೆಡಿ ಮಾಡಲಾಯಿತು. ಆದ್ರೆ ಇದರಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋ ಗುಣದ ಜೊತೆಗೆ ಸಾಕಷ್ಟು ಸೆಕೆಂಡರಿ ಬೆನಿಫಿಟ್ಸ್ ಕೂಡ ತುಂಬಿಕೊಂಡಿವೆ. ಆ ಸೆಕೆಂಡರಿ ಬೆನಿಫಿಟ್ಸ್ ನಿಂದಾಗಿನೇ ಇದು ಜಾಸ್ತಿ ಈಗ ಮಿರಾಕಲ್ ಮೆಡಿಸಿನ್, ಮೆಡಿಕಲ್ ಮಿರಾಕಲ್ ಅಂತೆಲ್ಲ ಕರ್ಸ್ಕೊಳ್ತಾ ಇದೆ. ಆ ಬೆನಿಫಿಟ್ಸ್ ಏನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ. 20% ತೂಕ ಇಳಿಕೆ, ಹಾರ್ಟ್ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್. ಎಸ್ ಸ್ನೇಹಿತರೆ, ಅಮೆರಿಕದಲ್ಲಿ ರೆಗ್ಯುಲರ್ ಆಗಿ ಟಜಪಾಯ್ಡ್ ಇಂಜೆಕ್ಷನ್ ತಗೊಂಡವರಿಗೆ 15-20% ವೆಯ್ಟ್ ಲಾಸ್ ಆಗಿರೋ ರಿಪೋರ್ಟ್ಸ್ ಇವೆ. 70 kg ಇದ್ದವರು 55-56 kg ಇಳಿದಿದ್ದಾರೆ. 100 kg ಇದ್ದವರು 80-85 kg ಇಳಿದಿದ್ದಾರೆ. ಈ ಮೆಡಿಸಿನ್ ನಮ್ಮ ದೇಹದಲ್ಲಿರೋ GIP ರಿಸೆಪ್ಟರ್ಗಳನ್ನ ಟಾರ್ಗೆಟ್ ಮಾಡುತ್ತೆ. ಪರಿಣಾಮ ರಕ್ತದ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗೋದ್ರ ಜೊತೆಗೆ ಇದನ್ನ ತಗೊಂಡವರಿಗೆ ಬೇಗ ಹಸಿವಾಗೋದಿಲ್ಲ. ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಸಂತೃಪ್ತಿಯ ಅನುಭವ ಇರುತ್ತೆ. ಹಾಗಾಗಿ ಊಟ ಮಾಡೋದು ಕಮ್ಮಿಯಾಗಿ ನ್ಯಾಚುರಲ್ ಆಗಿ ತೂಕ ಇಳಿತಾ ಇದೆ. ಇದೊಂದೇ ಅಲ್ಲ, ಒಂದಷ್ಟು ರಿಸರ್ಚ್ಗಳು ಈ ಮೆಡಿಸಿನ್ ಆಲ್ಕೋಹಾಲ್, ನಿಕೋಟಿನ್ ಬಯಕೆಯನ್ನ ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳಿದೆ. ಅಂದ್ರೆ ಧೂಮಪಾನ, ಮದ್ಯಪಾನ ಬಿಡೋಕ್ಕೂ ಹೆಲ್ಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಶಾಪಿಂಗ್ ಮಾಡುವ ಆಸಕ್ತಿ ಕಮ್ಮಿ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಯಾಕಂದ್ರೆ ಸಾಮಾನ್ಯವಾಗಿ GLP-1 ಔಷಧ ವರ್ಗದ ಮೆಡಿಸಿನ್ಗಳಿಗೆ ಡೋಪಮೈನ್ ರಿಲೀಸ್ ಆಗೋ ಕೆಲಸಗಳಿಂದ ದೂರ ಇರಿಸೋ ಶಕ್ತಿ ಇರುತ್ತೆ. ಬಯಕೆಗಳನ್ನ ಕಮ್ಮಿ ಮಾಡೋ ಶಕ್ತಿ ಇರುತ್ತೆ. ಶಾಪಿಂಗ್, ಮದ್ಯಪಾನ, ಧೂಮಪಾನ ಇವೆಲ್ಲ ಡೋಪಮೈನ್ ರಿಲೀಸ್ ಮಾಡೋ ವ್ಯಸನಕಾರಿ ಅಭ್ಯಾಸಗಳು.
ಇವೆಲ್ಲ ಈ ಮೆಡಿಸಿನ್ ನಿಂದ ಕಂಟ್ರೋಲ್ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಇವೆ. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಔಷಧ ಈಗ ಭಾರತದಲ್ಲಿ ಮೌಂಟ್ ಜಾರೋ ಹೆಸರಲ್ಲಿ ಲಾಂಚ್ ಆಗಿದೆ. ಮಾರಿಯುವಾನಾ ಅಲ್ಲ, ಮೌಂಟ್ ಜಾರೋ ಅನ್ನೋ ಹೆಸರಲ್ಲಿ ಲಾಂಚ್ ಆಗಿದೆ. ಈ ಮೌಂಟ್ ಜಾರೋ ತಗೊಂಡವರಿಗೆ ಹೃದಯ ಹಾಗೂ ರಕ್ತನಾಳಗಳ ಆರೋಗ್ಯ ಇಂಪ್ರೂವ್ ಆಗಿದೆ. ಡಿಮೆನ್ಷಿಯಾ ಅಂದ್ರೆ ಬುದ್ಧಿಮಾಂದ್ಯತೆ ಹಾಗೂ ಆಲ್ಝೈಮರ್ಸ್ ರಿಸ್ಕ್ ಕಮ್ಮಿ ಮಾಡುತ್ತೆ ಅಂತ ಒಂದಷ್ಟು ಸ್ಟಡಿ ಹೇಳಿವೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದಲೇ ಇತ್ತೀಚೆಗೆ ಝೀರೋದಾದ ಸಂಸ್ಥಾಪಕ ನಿತಿನ್ ಕಾಮತ್ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಬರ್ಕೊಂಡಿದ್ದಾರೆ. ಇದರ ಬೆನಿಫಿಟ್ಸ್ ಬಗ್ಗೆ ಇರೋ ರಿಪೋರ್ಟ್ಸ್ ನಲ್ಲಿ ಅರ್ಧನಾದ್ರೂ ಸತ್ಯ ಇದ್ರೂ ಕೂಡ ಇದನ್ನ ಮಿರಾಕಲ್ ಮೆಡಿಸಿನ್ಗೆ ಮನುಷ್ಯರು ಅತ್ಯಂತ ಹತ್ತಿರ ಹೋಗಿದ್ದಾರೆ ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ರಿಟೇಲ್ ಕಂಪನಿಗಳು ಶಾಕ್. ಎಸ್ ಸ್ನೇಹಿತರೆ, ವಾಲ್ಮಾರ್ಟ್ ನಂತ ರಿಟೇಲ್ ಕಂಪನಿ ಹಾಗೂ FMCG ಕಂಪನಿಗಳು ಈಗ ಆಲ್ರೆಡಿ ಮೆಡಿಸಿನ್ ನಿಂದ ಗ್ರಾಹಕರು ಶಾಪಿಂಗ್ ಮಾಡೋ ರೀತಿನೇ ಬದಲಾಗ್ತಾ ಇದೆ ಈ ಮೌಂಟ್ ಜಾರೋದಿಂದ ಅಂತ ಹೇಳಿವೆ. ಈ ಟೆಜಪಟೈಡ್ ಅಂತ ಅಲ್ಲಿ ಹೇಳ್ತಾರಲ್ಲ, ಈ ಟೆಜಪಟೈಡ್, ಒಜೆಂಪಿಕ್ ನಂತ ವೆಯ್ಟ್ ಲಾಸ್ ಮೆಡಿಸಿನ್ ಮಾರಾಟ ಒಂದ್ ಕಡೆ ಜಾಸ್ತಿ ಆಗ್ತಾ ಇದ್ರೆ ಅದಕ್ಕೆ ತಕ್ಕಂತೆ ದಿನಸಿ ಮಾರಾಟ ಕಮ್ಮಿ ಆಗ್ತಿರೋ ರಿಪೋರ್ಟ್ಸ್ ಇವೆ. ಇನ್ನೊಂದ್ ಕಡೆ ಈ ಮೆಡಿಸಿನ್ ತುಂಬಾ ಪಾಪ್ಯುಲರ್ ಆಗ್ತಿರೋದ್ರಿಂದ ಡಿಮಾಂಡ್ಗೆ ತಕ್ಕಂತೆ ಓವರ್ ಪ್ರಿಸ್ಕ್ರಿಪ್ಷನ್ ಆಗ್ತಾ ಇದೆಯಾ, ಜನ ಡಾಕ್ಟರ್ ಹತ್ರ ಕೇಳಿ ಕೇಳಿ ವೆಯ್ಟ್ ಲಾಸ್ಗಾಗಿ ಬರ್ಸ್ಕೊಂಡು ಹೋಗಿ ತಗೊಳ್ತಿದಾರಾ ಅನ್ನೋ ಆತಂಕ ಕೂಡ ಇದೆ. ಅದೇನೇ ಇರಲಿ, ಇದು ಸಿಕ್ಕಾಪಟ್ಟೆ ಸೇಲ್ ಆಗ್ತಿರೋದಂತೂ ಹೌದು ಅಲ್ಲಿ. ಇದೇ ಕಾರಣಕ್ಕೆ ಸಾಕಷ್ಟು ರಾಷ್ಟ್ರಗಳಿಗೆ ಕಾಲಿಡ್ತಾ ಇದೆ. ಭಾರತದಲ್ಲೂ ಲಾಂಚ್ ಆಗಿದೆ. ಸೊ ಒಂದು ವೇಳೆ ಡಯಾಬಿಟೀಸ್ ಹಾಗೂ ಒಬೆಸಿಟಿ ರಾಜಧಾನಿ ಆಗ್ತಿರೋ ಭಾರತದಲ್ಲಿ ಮೆಡಿಸಿನ್ ಪಾಪ್ಯುಲರ್ ಆದ್ರೆ ಫುಡ್ ಇಂಡಸ್ಟ್ರಿಯಿಂದ ಫ್ಯಾಷನ್ ಇಂಡಸ್ಟ್ರಿವರೆಗೆ ಸಾಕಷ್ಟು ಇಂಪ್ಯಾಕ್ಟ್ ಮಾಡಬಹುದು ಅಂತ ನಿತಿನ್ ಕಾಮತ್ ಹೇಳಿದ್ರು. ಸ್ಟಾಕ್ ಮಾರ್ಕೆಟ್ ಅನ್ನೇ ಮೇಲೆ ಕೆಳಗೆ ಮಾಡಬಹುದು ಅಂತ. ಇದು ನಿಮಗೆ ಗೊತ್ತಿರಬಹುದು, ಝೀರೋದಾ ಒಂದು ಸ್ಟಾಕ್ ಬ್ರೋಕರೇಜ್ ಕಂಪನಿ. ಭಾರತದ ಟಾಪ್ 1 and 2 ಯಾರು ಅಂತ ಬಂದಾಗ ಝೀರೋದಾ ಅಲ್ಲಿ ಬರುತ್ತೆ. ಅವರ ಈ ಮಾತನ್ನ ತುಂಬಾ ಲೈಟ್ ಆಗಿ ಅಂತ ತಗೊಳಕ್ಕಾಗೋದಿಲ್ಲ, ಅಥವಾ ಚೂರು ಬೆಲೆ ಕೊಡದೆ ನಗಣ್ಯ ಅನ್ನೋ ರೀತಿಲೂ ಮನುಷ್ಯ ಅಲ್ಲ ಅವರು. ಅವ್ರೇನ್ ಕೇಳಿದ್ದಾರೆ ಅಂದ್ರೆ, ಈ ಮೆಡಿಸಿನ್ ತಗೊಂಡಿರೋ ಜನ ಕಡಿಮೆ ತಿಂದು ಕಡಿಮೆ ಧೂಮಪಾನ ಮಾಡಿ ಜಾಸ್ತಿ ವರ್ಷ ಬದುಕಿ ಟ್ರೇಡಿಂಗ್ ಮಾಡೋದನ್ನ ಕಮ್ಮಿ ಮಾಡಿಬಿಡ್ಬೋದಾ ಅನ್ನೋ ಒಂದು ಲಘುವಾದ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಯಾಕಂದ್ರೆ ಟ್ರೇಡಿಂಗ್ ಕೂಡ ಒಂದು ಡೊಪಮೈನ್ ರಿಲೀಸ್ ಮಾಡೋ ಆಕ್ಟಿವಿಟಿ. ಕೆಲವರು ಟ್ರೇಡಿಂಗ್ ಮಾಡೋದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಈ ಮೆಡಿಸಿನ್ ಇಂದ ಜನರ ಆಯಸ್ಸು ಜಾಸ್ತಿಯಾಗಿ ಅವರು ಶಾರ್ಟ್ ಟರ್ಮ್ ಲಾಭದ ಗುರಿ ಬಿಟ್ಟು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬಹುದಾ ಅಂತೆಲ್ಲ ಫಿಲಾಸಫಿಕಲ್ ಪ್ರಶ್ನೆಯನ್ನ ನಿತಿನ್ ಕಾಮತ್ ಕೇಳಿದ್ದಾರೆ. ಆರೋಗ್ಯಕರವಾಗಿ ಜಾಸ್ತಿ ವರ್ಷ ಬದುಕೋ ಜನ FD ಅಂತ ಸಂಪ್ರದಾಯವಾದಿ ಹೂಡಿಕೆಗೆ ಆದ್ಯತೆ ಕೊಡಬಹುದಾ ಅನ್ನೋ ಲೆಕ್ಕಾಚಾರ. ಅದಿರಲಿ, ನಾವೀಗ ವಾಪಸ್ ಈ ಮೌಂಟ್ ಜಾರೋ ಮೆಡಿಸಿನ್ ಬಗ್ಗೆ ಬರೋಣ. ಭಾರತದಲ್ಲಿ ಲಾಂಚ್ ಆಗಿದೆಯಲ್ಲ, ಇಲ್ಲಿ ಇದರ ರೇಟ್ ಎಷ್ಟು, ಇದರ ಸೈಡ್ ಎಫೆಕ್ಟ್ಸ್, ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾದ್ರು ಡೇಟಾ ಇದೆಯಾ ನೋಡ್ತಾ ಹೋಗೋಣ. ಅಮೆರಿಕದಲ್ಲಿ ಒಂದು ಟೆರ್ಜಪಟೈಡ್ ಇಂಜೆಕ್ಷನ್ಗೆ $1,000 ಬೆಲೆ ಇದೆ. ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ ₹1,00,000 ದಾಟ್ ಹೋಗುತ್ತೆ ತಗೋಬೇಕು ಅಂತ ಹೇಳಿದ್ರೆ. ಆದ್ರೆ ಭಾರತದಲ್ಲಿ ಅಮೆರಿಕ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸಸ್ ನಲ್ಲೇ ಲಾಂಚ್ ಮಾಡಿದ್ದಾರೆ. ಯಾಕಂದ್ರೆ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಇದು ಅನ್ನೋ ಕಾರಣಕ್ಕೋಸ್ಕರ. ಮೌಂಟ್ ಜಾರೋದ 2.5 mg ಬಾಟಲ್ಗೆ ₹3,500, 5 mg ಬಾಟಲ್ಗೆ ₹4,375 ಇದೆ ಈಗಿನ ರೇಟ್. ಹಾಗೆ ನೋಡಿದ್ರೆ ಭಾರತದಂತ ರಾಷ್ಟ್ರದಲ್ಲಿ ಇದು ಕೂಡ ದೊಡ್ಡ ಅಮೌಂಟ್. ಸಾಮಾನ್ಯವಾಗಿ ಡಯಾಬಿಟೀಸ್ ಮೆಡಿಸಿನ್ ಅಂದ್ರೆ ಡೈಲಿ ತಗೋಬೇಕಾಗತ್ತೆ. ವೆಯ್ಟ್ ಲಾಸ್ಗೆ ತಗೊಂಡ್ರೆ ವಾರಕ್ಕೊಂದ್ಸಲ ಆದ್ರೂ ಕೂಡ ತಗೋಬೇಕಾಗಬಹುದು. ಅಲ್ಲಿಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅಂತ ಅನಿಸ್ಬೋದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. 2026 ಅಂದ್ರೆ ಬರುವ ವರ್ಷ ಈ ಮೆಡಿಸಿನ್ ನಲ್ಲಿರೋ ಮೂಲ ವಸ್ತುಗಳ ಪೇಟೆಂಟ್ ಅವಧಿ ಮುಗಿಯುತ್ತೆ. ಅಲ್ಲಿವರೆಗೂ ಇದು ಭಾರತದಲ್ಲಿ ಪೇಟೆಂಟ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಜನರಿಕ್ ಆಗಿ ನಾವು ಕಾಪಿ ಮಾಡ್ಬಿಡ್ತೀವಿ ಅಂತ ಮಾಡಕ್ಕಾಗೋದಿಲ್ಲ. ಆದ್ರೆ ಆ ಅವಧಿ ಮುಗಿದ ಮೇಲೆ ಇದರ ಜನರಿಕ್ ವರ್ಷನ್ ಅನ್ನ ಕಾಪಿ ಮಾಡಿಬಿಟ್ಟು ನಮ್ಮವರು ಕೂಡ ತಯಾರಿಸಬಹುದು. ಆಗ ಕಮ್ಮಿ ರೇಟ್ಗೂ ಸಿಗುವ ನಿರೀಕ್ಷೆ ಇದೆ. ಸ್ನೇಹಿತರೆ, 2022 ಅಂಕಿಅಂಶ 3 ವರ್ಷ ಹಳೆ ಡೇಟಾ ತಗೊಂಡು ನೋಡಿದ್ರು ಕೂಡ ಭಾರತದಲ್ಲಿ 7 ಕೋಟಿ ವಯಸ್ಕರಿಗೆ 1.25 ಕೋಟಿ ಮಕ್ಕಳಿಗೆ ಒಬೆಸಿಟಿ ಸಮಸ್ಯೆ ಇದೆ. ಅಂದಾಜು 21 ಕೋಟಿ ಜನರಲ್ಲಿ ಡಯಾಬಿಟೀಸ್ ಇದೆ. ಹಾಗಾಗಿ ಈ ಇಂಜೆಕ್ಷನ್ ಎಫೆಕ್ಟಿವ್ ಆದ್ರೆ, ಕಡಿಮೆ ಬೆಲೆಗೂ ಸಿಗೋ ರೀತಿ ಆದ್ರೆ ಡೆಫಿನೆಟ್ಲಿ ಭಾರತದಲ್ಲೂ ಕೂಡ ಇದು ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಬಹುದು. ಏನೋ ಇದರ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೋಡ್ತಾ ಹೋಗೋದಾದ್ರೆ, ಎಲ್ಲ ಮೆಡಿಸಿನ್ಗೂ ಇರೋ ಸೈಡ್ ಎಫೆಕ್ಟ್ಸ್ ಇದಕ್ಕೂ ಇದೆ. ಕೆಲವರಿಗೆ ವಾಕರಿಕೆ ಬರೋದು, ವಾಮಿಟಿಂಗ್ ಸೆನ್ಸೇಷನ್, ಅತಿಸಾರ, ಡಿಹೈಡ್ರೇಷನ್, ಹೊಟ್ಟೆ ನೋವು ಬರೋದು, ಇದೆಲ್ಲ ಆಗ್ಬೋದು. ಆತಂಕ ಪಡೋ ವಿಚಾರಗಳೇನು ಅಂತ ಕೇಳಿದ್ರೆ ಇದೊಂದೇ ಅಂತಲ್ಲ. ಎಲ್ಲ GLP-1 ಮೆಡಿಸಿನ್ಗಳು
ಕೆಲವರು ಕಣ್ಣಿನ ದೃಷ್ಟಿ ಕಳ್ಕೊಂಡಿರೋದಕ್ಕೆ ಕಾರಣ ಆಗಿವೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಇದರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಪರ್ಮನೆಂಟ್ ಅಲ್ಲ. ವ್ಯಕ್ತಿ ಈ ಮೆಡಿಸಿನ್ ತಗೊಳ್ಳೋದನ್ನ ನಿಲ್ಸಿದ್ರೆ ಮತ್ತೆ ತೂಕ ವಾಪಸ್ ರಿಟರ್ನ್ ಆಗಿರೋ ರಿಪೋರ್ಟ್ಸ್ ಕೂಡ ಇವೆ. ಹಾಗಾಗಿ ಎಕ್ಸ್ಪರ್ಟ್ಗಳು ಮೆಡಿಸಿನ್ ಬದಲು ನ್ಯಾಚುರಲ್ ವಿಧಾನಗಳಲ್ಲೇ ವೆಯ್ಟ್ ಲಾಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಮೆಡಿಸಿನ್ ನಲ್ಲಿ ಆ ಗುಣಗಳು ಇರೋದಂತೂ ನಿಜ. ಹಾಗೂ ಇದು ಮೌಂಟ್ ಜಾರೋ ಅನ್ನೋ ಹೆಸರಲ್ಲಿ ಭಾರತಕ್ಕೆ ಕಾಲಿಟ್ಟಿರುವುದು ಕೂಡ ನಿಜ. ಇದರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಮಾಹಿತಿ ಅಷ್ಟೇ ಇದು. ಈಗ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.